ನಾವಿವತ್ತು ಬದನೆಕಾಯಿ ಸಾಂಬಾರ್ ಮಾಡೋಣ. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು ಮೀಡಿಯಂ ಸೈಜಿನ ಬದನೆಕಾಯನ್ನ ತಗೊಂಡಿದ್ದೀನಿ. ಈ ಮೀಡಿಯಂ ಸೈಜ್ ಬದನೆಕಾಯನ್ನ ಒಂದ್ಸಲ ತೊಳ್ಕೊಳ್ಳಿ. ತೊಳೆದ ಆದ್ಮೇಲೆ ಈ ರೀತಿ ತಗೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ. ಒಂದು 4 ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ನೀರ್ ತಗೊಂಡು ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇನೆ ನೆನೆಯಕ್ಕೆ ಬಿಟ್ಬಿಡಿ. ಅದಾದ್ಮೇಲೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೇನೆ ಉಪ್ಪು ನೀರಲ್ಲಿ ಬಿಟ್ಟು ತೊಳ್ಕೋಬೇಕು. ಸಡನ್ ಆಗಿ ಒಂದೇ ಸಲ ತೊಳ್ಕೋಬೇಡಿ. ಅದನ್ನ ಸ್ವಲ್ಪ ಒಂದು 10 ನಿಮಿಷ ಆದ್ರೂ ಅದು ಕಲ್ಲುಪ್ಪು ಹಾಕಿ ನೀರಲ್ಲಿ ನೆನಿಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ಬದನೆಕಾಯಿ ಸಾಂಬಾರ್ ಮಾಡೋದಕ್ಕೆ ಇವಾಗ ನೋಡೋಣ ಮಸಾಲೆ ಏನ್ ಬೇಕು ಅಂತ. ನಾನಿಲ್ಲಿ ಒಂದು ಬ್ಯಾಡಿಗೆ ಮೆಣಸು 5 ತಗೊಂಡಿದ್ದೀನಿ. ಹಾಗೆ ಉದ್ದಿನ ಬೇಳೆ 1 ಟೀ ಸ್ಪೂನ್ ಅಷ್ಟು, ಧನಿಯಾ 2 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಕಾಳು ಮೆಣಸು 5, ಮೆಂತ್ಯ ಕಾಳು 4 ರಿಂದ 5, ಒಂದು ಚಿಕ್ಕ ಚಕ್ಕೆಯನ್ನ ಕೂಡ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೀವು ಹುರ್ಕೋಬೇಕು. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನ ಹುರ್ಕೊಳ್ಳಿ. ಅದಾದ್ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿಯನ್ನ ನಾನಿಲ್ಲಿ ಸೇರ್ಸ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿದೀನಿ. ಕಾಯಿನ ಹುರ್ಕೊಳ್ಳೋದು ಬೇಡ, ಅದೇ ಬಿಸಿ ಇರುವ ಬಾಣಲಿಗೆ ಹಾಕೊಳ್ಳಿ. ಅದಾದ್ಮೇಲೆ ನಾನು ಇಲ್ಲಿ ನೆನೆಸಿಟ್ಟುಕೊಂಡಂತಹ ಹುಣಸೆ ಹಣ್ಣು 1 ಟೀ ಸ್ಪೂನ್ ಅಷ್ಟು ಇದಕ್ಕೆ ಸೇರ್ಸ್ಕೊತೀನಿ. ಹಾಗೆ ಬೆಳ್ಳುಳ್ಳಿ 2, ಹಾಗೆ ಅರ್ಧ ಈರುಳ್ಳಿನೂ ಕೂಡ ನೀವು ಸೇರ್ಸ್ಕೊಳ್ಳಿ. ಇದೆಲ್ಲವನ್ನ ನಾವಿವಾಗ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ನೀವು ಮಿಕ್ಸಿ ಮಾಡುವಾಗ ಚೆನ್ನಾಗಿ ರುಬ್ಬೋದು ಬೇಡ, ಸ್ವಲ್ಪ ಮೀಡಿಯಂ ಆಗಿ ರುಬ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಪಾತ್ರೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ಇಲ್ಲಿ ತೆಂಗಿನೆಣ್ಣೆಯನ್ನ 1 ಟೀ ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯನ್ನ ಸೇರಿಸ್ಕೊಂಡೆ. ಅದಾದ್ಮೇಲೆ ಒಂದು 2 ರಿಂದ 3 ಜಜ್ಜಿದ ಬೆಳ್ಳುಳ್ಳಿಯನ್ನ ಹಾಕೊಂಡೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಅದು ಫ್ರೈ ಆಗ್ತಾ ಇರುವಾಗ್ಲೇ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಅದಾದ್ಮೇಲೆ ನಾವು ಅರ್ಧ ಈರುಳ್ಳಿ ಹಚ್ಕೊಂಡಿರ್ಬೇಕು. ಆ ಅರ್ಧ ಈರುಳ್ಳಿಯನ್ನ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುವ ಹಾಗೆ ನಾವು ಅದನ್ನ ಬಾಡಿಸ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಾ ಇರುವಾಗ್ಲೇ ನಾವಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಕೂಡ ಹಾಕೋಬೇಕು. ಇದೆಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡಿ. ಇವಾಗ ನಾನು ಒಂದಿಷ್ಟು ಕರಿಬೇವು ಎಲೆಗಳನ್ನ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ನಾವು ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರುವಂತಹ ಬದನೆಕಾಯಿಯನ್ನ ನೀವಿಲ್ಲಿ ಸೇರಿಸ್ಕೋಬೇಕು. ಇದಕ್ಕೆ ನೀವು ನೀರ್ ಹಾಕದೇನೆ ಹಾಗೇನೆ ಈ ಫ್ರೈ ಜೊತೆನೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಾಗೇನೆ ಬೇಯಿಸ್ಕೊಳ್ಳಿ, ನೀರೇನು ಸೇರಿಸ್ಬೇಕಾಗಿಲ್ಲ, ಅದ್ರ ನೀರಿನ ಅಂಶ ಬಿಟ್ಕೊಂಡ್ ಬಿಡತ್ತೆ. ಇದು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಬೇಯೋದಕ್ಕೆ ಹಾಗೇನೆ ಬಿಟ್ಬಿಡಿ, ಮುಚ್ಚಳವನ್ನ ಮುಚ್ಚಿ. ಇದೀಗ ಸ್ವಲ್ಪ ಬಾಡಿದೆ ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಇದ್ರ ಮಧ್ಯದಲ್ಲಿ ನೀವು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ. ಮತ್ತೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಇದನ್ನ 3 ನಿಮಿಷ ಬೇಯಿಸ್ಬೇಕು. ಅದು ಚೆನ್ನಾಗಿ ಬೇಯಬೇಕು. ಇಲ್ಲಿ ನೀರ್ ಕೂಡ ಸೇರಿಸ್ಕೋಬೇಡಿ, ಹಾಗೇನೆ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇಷ್ಟ ಆದ್ರೆ ಆಯ್ತು. ಇನ್ನೂ ಬೇಯಿಸಿದ್ರೆ ಅದು ಫುಲ್ ಪೀಸ್ ಆಗ್ಬಿಡತ್ತೆ. ಇಷ್ಟ ಆದ್ರೆ ಸಾಕು. ಇವಾಗ ನಮ್ಗೆ ಕರೆಕ್ಟ್ ಆಗಿ ಬೆಂದಿದೆ. ಈ ಹದಕ್ಕೆ ಬರ್ಬೇಕು. ಇವಾಗ ನಾವು ರುಬ್ಬಿಟ್ಕೊಂಡ ಮಸಾಲೆಯನ್ನ ಸೇರಿಸ್ಕೋಬೇಕು ಇಲ್ಲಿ. ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆಯನ್ನ ಬೇಯಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಬೇಯಿಸುವಾಗ ಒಂದು ಟೊಮೊಟೊ ಕೂಡ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಸ್ವಲ್ಪ ತೊಗರಿಬೇಳೆಯನ್ನ ಬೇಯಿಸ್ಕೊಂಡು ಇಟ್ಕೊಂಡಿರಿ. ಇದಕ್ಕೆ ನಾನು ಮಸಾಲೆ ಮತ್ತೆ ತೊಗರಿಬೇಳೆಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಹದಕ್ಕೆ ಬರಬೇಕು. ನಿಮ್ಗೆ ಸ್ವಲ್ಪ ತೆಳು ಬೇಕಂದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ, ದಪ್ಪ ಬೇಕಂದ್ರೆ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಅತೀ ತೆಳು ಮಾಡ್ಬಿಡಿ, ಈ ಸಾಂಬಾರ್ ಚೆನ್ನಾಗಿ ಬರಲ್ಲ. ಇವಾಗ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನ ಸೇರಿಸ್ಕೊತೀನಿ. ಈ ಬೆಲ್ಲ ಸೇರಿಸೋದನ್ನ ನೀವು ಸ್ಕಿಪ್ ಮಾಡ್ಲೇಬೇಡಿ, ಅದರಿಂದನೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿಗೆ. ಬೆಲ್ಲವನ್ನ ಸೇರಿಸ್ಕೊಳ್ಳಿ.
ಹಾಗೆ ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಮ್ಗೆ ಏನೆಲ್ಲ ಬೇಕು ಇದನ್ನ ನೀವು ಅನ್ನ ಜೊತೆ ತಿನ್ಬಹುದು, ಇಲ್ಲ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಚಪಾತಿ ಮತ್ತೆ ರೊಟ್ಟಿ ಜೊತೆನೂ ಕೂಡ ತಿನ್ಬಹುದು. ಇವಾಗ ನಮ್ ಸಾಂಬಾರ್ ರೆಡಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ವೈಟ್ ರೈಸ್ ಜೊತೆನೂ ತಿನ್ಬಹುದು, ಬಾಯ್ಲ್ಡ್ ರೈಸ್ ಜೊತೆನೂ ತಿನ್ಬಹುದು. ಒಮ್ಮೆ ಟ್ರೈ ಮಾಡಿ, ನಿಮ್ಗೂ ಕೂಡ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.